ಮೋಸ ಮಾಡುವವರು ಇರೋ ತನಕ ಮೋಸಕ್ಕೆ ಒಳಗಾಗುವವರು ಇದ್ದೇ ಇರುತ್ತಾರೆ ಎನ್ನುವುದಕ್ಕೆ ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮದ ಕಿಲಾಡಿ ಭಾಗೀರಥಿ ನಂಬಿದ ಜನರಿಗೆ ಕೋಟಿಗಟ್ಟಲೆ ಪಂಗನಾಮ ಹಾಕಿ ಪರಾರಿಯಾಗಿರುವುದು ಬೆಳಕಿಗೆ ಬಂದಿದೆ. ಭಾಗೀರಥಿ ನೀರಮಾನ್ವಿ ಗ್ರಾಮದ ಮಹಿಳೆಯರಿಗೆ ಬಣ್ಣದ ಮಾತಾಡಿ ಖಾಸಗಿ ಬ್ಯಾಂಕ್ಗಳಿಂದ ಗುಂಪು ಸಾಲ ಕೊಡಿಸಿದ್ದಾರೆ. ಆದರೆ ಸಾಲ ಪಡೆದ ಹಣ ಭಾಗೀರಥಿ ಕೈಯಲ್ಲಿ ಮುಟ್ಟಿದ್ದರಿಂದ ಕೋಟಿಗಟ್ಟಲೆ ಹಣವನ್ನು ಜಮಾಯಿಸಿಕೊಂಡು ಕುಟುಂಬ ಸಮೇತ ಭಾಗೀರಥಿ ಪರಾರಿಯಾಗಿದ್ದಾರೆಂದು ಮೋಸಕ್ಕೊಳಗಾದ ನೂರಾರು ಮಹಿಳೆಯರು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಬೇಕು ಎಂದು ಅಲೆಯುತ್ತಿದ್ದಾರೆ. ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಇದೇ ರೀತಿ ಮೋಸ ಮಾಡಿದ್ದಾರೆಂದು ನೊಂದ ಮಹಿಳೆಯರ ಆರೋಪವಾದರೆ ಮಹಾಜನರೇ ಹುಷಾರಾಗಿರಿ, ಯಾಕೆಂದರೆ ಅಮಾಯಕರನ್ನು ನೋಡಿಯೇ ಮೋಸ ಮಾಡುವವರು ಇರುತ್ತಾರೆ ಎನ್ನುವುದಕ್ಕೆ ಇವರೇ ಸಾಕ್ಷಿ. ಏನು ಸಮಸ್ಯೆ ಆಗಿದೆ? ಏನು ಸಮಸ್ಯೆ ಇಲ್ಲ ರೀ. ಆಕಿ ಈಗ ಭಾಗ್ಯರಥಮ್ಮ ಭಾಳ ದಸಲಿದ್ದ ನಮ್ಗೆ ವಾಜಿ ಹಂಗಾಯ್ತು ಹಿಂಗಾಯ್ತು ನಮ್ಗೆ ಎತ್ತಿ ಕೊಡ್ರಿ, ನಾವು ಸಾರ್ಗಳು ಕಳಿಸ್ತೀವಿ. ಆಕಿನೇ ಸಾರ್ಗಳನ್ನೇ ಮನೆಗೆ ಕಳಿಸ್ತಿದ್ರು ಸರ್. ಏನು ಸಾರ್? ಯಾವ ಸಾರ್? ಇವರು ಬ್ಯಾಂಕ್ನವ್ರು ಮನೆಗೆ ಬರ್ತಿದ್ರು. ಮನೆಗೆ ಬಂದು ಅಜ್ಜಿ ನೀವು ಭಾಗ್ಯರಥಮ್ಮನವ್ರು ಹೇಳ್ಯಾರ ಗುಂಪು ಮಾಡ್ರಿ ಅಂತ ಹೇಳ್ತಿದ್ರು ಸರ್. ಹೇಳಿದ್ರೆ ಆಯ್ತು ಬಿಡ ಅಂದು ಇವಾಗ 8-10 ವರ್ಷಲಿದ್ದ ಒಬ್ಬರನ್ನ ಮನೆಗೆ ಕಳಿಸ್ಲಾರ್ದಂಗ ಎಲ್ಲ ಕಟ್ಕೊಂಡು ಹೋಗ್ತಿದ್ರು ಸರ್. ಏನು ನಮ್ಗೇನು ತೊಂದರೆ ಕೊಟ್ಟಿಲ್ಲ. ನಮಗೂ ಈಗ ಏನನ್ನು ಬೇಕಾದರೆ 5,000 10,000 ಕೊಡ್ತಿಲ್ಲ ಸರ್. ಕೊಡ್ತಿದ್ಲು ಮತ್ತೆ ನಾವು ವಾಪಸ್ ಕೊಡ್ತಿದ್ವಿ. ಮತ್ತೆ ಮನೆಗೆ ಫೋನ್ ಮಾಡಿ ಅಜ್ಜಿ ಗುಂಪು ಮಾಡ್ರಿ, ನೀವು ಏನೇನು ನನಗೆ ಮುಣಿಸಿನೇನು ಹಂಗೇನು ಹಿಂಗೇನು ಅಂತಂದು ಎಲ್ಲ ಹೇಳ್ತಿದ್ರಿ. ಮಗಳು ಆಕಿ ಬಯೇ ಎಲ್ಲಿ ಹೋಗಿದಾರ ಅವರೆಲ್ಲ? ಅವರು ಎಲ್ಲಿಗೆ ನಮ್ಗೆ ಮೋಸ ಮಾಡಿ ಹೋಗ್ಬಿಟ್ಟಾರ್ರಿ. ಯಾರಿಗೆ ಹೇಳಿಲ್ಲ ಕೇಳಿಲ್ಲ. ನಿಮ್ಮ ಹೆಸರೇನಮ್ಮ? ಶಾಂತಮ್ಮ. ಯಾವರಮ್ಮ ನಿಮ್ದು? ನೀರ್ಮಾನ್ವಿ. ಏನಮ್ಮ ಸಮಸ್ಯೆ ಆಗಿದೆ? ಏನು ಸಮಸ್ಯೆ ಸರ್, ನಾವು ಭಾಗ್ಯರಥಮ್ಮನವ್ರಿಗೆ ದುಡ್ಡು ಎತ್ತಿ ಕೊಟ್ಟಿದ್ವಿ. ಮತ್ತೆ ಭವ್ಯನವ್ರ ಮಗಳು ಇದ್ಲು. ಅವರು ಇಬ್ಬರು ಸೇರಿ ನಮಗೆ ದುಡ್ಡು ಎತ್ತಿ ಕೊಡ್ರು. ನಾವು ಕಟ್ಕೊಂತ ಹೋಗ್ತೀವಿ. ಈಗ ನಾನು ಮಾಡಕ್ಕೆ 2 ವರ್ಷ ಆಯ್ತು. ಕೆಲವು ಜನ ಫಸ್ಟೇನೆ ಮಾಡಿದ್ದಾರೆ. ಅವ್ರು ನೋಡಿ ನಾನು ನಡಿ ಕಟ್ತಾಳ ಹಾಕಿ ನಮಗೆ ಸಂಬಂಧ ಇದ್ದಾಕಿ ನಮ್ಮ ಮನೆಗಳಾಕಿದ್ದಂಗೆ ಅಂತ ನಾನು ಅವ್ರನ್ನ ನೋಡಿ ನಾನು ಎತ್ತಿ ಕೇಸಿ ಕೊಟ್ಟೆ ಅವ್ರಿಗೆ. ನಾನು ಅಕ್ಕಿನೇ ಕಟ್ಕೊಂಡು ಹೋಗ್ತೀನಿ ಅಮ್ಮ, ನಾನು ಸಾರುಗಳನ್ನ ಕಳಿಸ್ತೀನಿ, ನಾನು ನಂಬರ್ ಕೊಡ್ತೀನಿ ಅಂತ ನಂಬರು ಆಕಿನೇ ಕೊಟ್ಲು. ನನ್ನ ಹತ್ರಕ್ಕೂ ಫೋನ್ ಇದ್ದಿಲ್ಲ. ನಾನು ನಮ್ಮ ಯಜಮಾನ್ ನಂಬರ್ ಕೊಟ್ಟರೆ ಅವ್ರು ಅದಕ್ಕೆ ವಾಟ್ಸಪ್ ಹಾಕೋದು, ಅವ್ರು ಅದಕ್ಕೆ ಮೆಸೇಜ್ ಕಳಿಸಿ ಆ ನಂಬರು ತಗಮ್ಮ ಮಾತಾಡೋಂದಾಗ ನಾನು ತಗೊಂಡು ಸಾರುಗಳಿಗೆ ಫೋನ್ ಹಚ್ಚಿ ಬರ್ರಿ ಸಾರು ನಾವು ಗುಂಪು ಮಾಡ್ತೀವಿ ಅಂತ ಅಂದಾಗ ಅವರು ಸಾರುಗಳು ಬಂದರು. ಯಾದಕ್ಕಮ್ಮ ಅವರು ಏನು ಪರೀಕ್ಷೆ ಅಂತ ಕೇಳಿದ್ರೆ ನಮ್ಗೆ ಅತ್ತಿಗೆ ಆತಾಳ, ನಮ್ಗೆ ಪರೀಕ್ಷೆ ಇದ್ದಾಳ ನಮ್ಮ ಸಾರುಗಳು ಕೇಳಿದ್ರು. ಅವ್ರಿಗೆ ಭಾಗ್ಯರಥಮ್ಮನವ್ರಿಗೆ ಹೆಂಗ ನೀವು ಪರೀಕ್ಷೆ ಅಂದ್ರೆ ನಮಗೆ ಹೆಣ್ಣೆಂಟು ಏನು ಬೇರೆ ಕೆಲ್ಲ ಸರ್ ಅಂದಿದ್ದು. ಆದ್ರೆ ಆಕಿನೇ ಫಸ್ಟು ಆ ಸಾರುಗಳನ್ನ ಕರ್ಸೋದು. ನಮಗೆ ಏನೂ ಗೊತ್ತಿಲ್ಲ, ಸಾರುಗಳು ಗೊತ್ತಿಲ್ಲ, ಬ್ಯಾಂಕು ಗೊತ್ತಿಲ್ಲ. ಇಂಥ ಬ್ಯಾಂಕು ಅಂತ ತಾನೇ ಹೇಳಿ ಕೊಡಾಕಿ. ಮುತ್ತೋಡಿ ಬ್ಯಾಂಕು ಮತ್ತೆ ಅವು ಏನೋ ಸಮರ್ಥ ಬ್ಯಾಂಕು ಐತೆ ಸರ್. ಫೋಟೋ ಐತೆ. ಅವ್ರ ಮಗಳು ಮತ್ತೆ ಮಗ ಭವ್ಯ ಅಂತ ಇದ್ದ ಸೊಸೆ ಎಲ್ಲರೂ ಇದಾರೆ ಸರ್. ಅವರು 3 ಜನ